ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ಶ್ರಾವಣ ಮಾಸದ 2ನೇ ಶುಕ್ರವಾರ ಅಂದರೆ ಆಗಸ್ಟ್ 16ನೇ ತಾರೀಕು ಬಂದಿರುವಂಥ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದಕ್ಕೆ ಆಗಿಲ್ಲ, ಅವರು ಈಗ ಬರುವಂಥ ನೆಕ್ಸ್ಟ್ ಆಗಸ್ಟ್ 23ನೇ ತಾರೀಕು ಬರುವಂಥ ಶುಕ್ರವಾರ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಬೋದು. ಸೊ ಅವತ್ತಿನ ದಿನ ಬಂದಿರುವಂಥ ವಿಶೇಷವಾದ ಟೈಮ್ನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಹಬ್ಬ ಆದಮೇಲೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಬಟ್ ನನ್ನೊಬ್ಬರು ಸಬ್ಸ್ಕ್ರೈಬರ್ ಪುಷ್ಪ ಅಂತ ಪದೇ ಪದೇ ಮೆಸೇಜ್ ಮಾಡ್ತಾಯಿದ್ರು. ಪಾಪ ಅವರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆಗಸ್ಟ್ 23ನೇ ತಾರೀಕು ಬಂದಿರುವಂಥ ವಿಶೇಷ ಲಗ್ನ ಅಂದರೆ ಮೊದಲನೇದು ಬ್ರಾಹ್ಮಿ ಮುಹೂರ್ತ. ಅದರ ಟೈಮಿಂಗ್ಸ್ ಬಂದು 4:36 5:22 ಗಂಟೆ ಇದೆ. ಸೊ ಈ ಒಂದು ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡೋದನ್ನ ಈ ಒಂದು ಸಮಯದಲ್ಲಿ ನೀವು ಮಾಡಿ. ಇದೇ ಸಮಯದಲ್ಲಿ ನೀವು ಸಾಧ್ಯ ಆದಷ್ಟು ವಿಗ್ರಹಕ್ಕೆ ಅಭಿಷೇಕ, ಅರ್ಚನೆ, ಪೂಜೆನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಜಸ್ಟು 1 ಅವರ್ ನಿಮಗೆ ಹಾರ್ಡ್ಲಿ ಒಂದು 45 ಮಿನಿಟ್ಸ್ ಅಷ್ಟೇ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಮುಖ್ಯವಾಗಿ ನೀವು ಈ ಟೈಮಿಂಗ್ಸ್ ಸ್ಟಾರ್ಟ್ ಆದ ತಕ್ಷಣ ನೀವು ಕಳಸ ಸ್ಥಾಪನೆ ಮಾಡಿಬಿಡಿ. ಅದಾದ ನಂತರ ದೀಪ ಹಚ್ಚಿ ಕಳಸ ಸ್ಥಾಪನೆ ಮಾಡಿ, ಅಲ್ಲಿಗೆ ನಿಮ್ಮ ಪೂಜೆ ಶುರುವಾದಂಗೆ. ನಂತರ ನೀವು ಪ್ರೊಸೀಜರ್ ವೈಸು ಪೂಜೆನ ಮಾಡ್ಬೋದು. ಇನ್ನು 2ನೆಯ ಶುಭ ಲಗ್ನ ಯಾವುದು ಅಂದರೆ ಅಭಿಜಿತ್ ಲಗ್ನದಲ್ಲಿ ಬಂದಿದೆ. ಅದು ಮಧ್ಯಾಹ್ನ 11:57 12:47 ಇದೆ. ಈ ಒಂದು ಸಮಯದಲ್ಲಿ ನೀವು 2ನೇ ಪೂಜೆನ ನೀವು ಮಾಡ್ಕೊಳ್ಬೋದು. ಇವತ್ತು ಅಂದರೆ ಆಗಸ್ಟ್ 23ನೇ ತಾರೀಕು 4 ಟೈಮ್ ಬರುತ್ತೆ. 3ನೇ ಪೂಜೆನ ನೀವು ಎರಡು ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು. ಅಂದರೆ ಗೋಧೂಳಿ ಮುಹೂರ್ತದಲ್ಲಿ ಮಾಡ್ಬೋದು, ಅಥವಾ ಅಮೃತ ಟೈಮ್ ಅಂತ ಹೇಳ್ತೀವಿ ಅದರಲ್ಲಾದರೂ ನೀವು ಮಾಡ್ಬೋದು. ಅಮೃತದ ಗಳಿಗೆ ಏನಾಗುತ್ತೆ ಅಂದರೆ ಈ ಒಂದು 5:43 ಶುರುವಾದರೆ 7:10 ಇದೆ. ಈ ಒಂದು ಸಮಯದ ಒಳಗಡೆ ಗೋಧೂಳಿ ಮುಹೂರ್ತನೂ ಬರುತ್ತೆ. ಸೊ ಹಾಗಾಗಿ ನೀವು ಸಂಜೆ 5:43 ನೀವು ಅಪ್ ಟು 7:10 3ನೇ ಪೂಜೆನ ನೀವು ಮಾಡ್ಕೊಳ್ಬೋದು. ಈ ಒಂದು ಅಂದರೆ ಪ್ರತಿ ಪೂಜೆಯಲ್ಲೂ ನಾವು ತೆಂಗಿನಕಾಯಿನ ಹೊಡೆದು ಮಹಾಮಂಗಳಾರತಿನ ಮಾಡಿ ಪೂಜೆನ ನೀವು ಮಾಡಬೇಕಾಗತ್ತೆ. ಒಮ್ಮೆ ನೀವು 3ನೇ ಪೂಜೆ ಆದಮೇಲೆ ಅಥವಾ 3ನೇ ಪೂಜೆ ಮಾಡೋ ಮುಂಚೆಗೆ ನೀವೇನು ಮಾಡಬೇಕಾಗತ್ತೆ, ಮುತ್ತೈದರನ್ನ ಕರೆದು ಅರಿಶಿನ, ಕುಂಕುಮ, ತಾಂಬೂಲವನ್ನು ಕೊಟ್ಟು 3ನೇ ಪೂಜೆನ ಮುಗಿಸಿದ್ರೆ ಓಕೆ, ಅಥವಾ ಬಂದು ಹೋದ್ಮೇಲೆ 3ನೇ ಪೂಜೆನ ಮುಗಿಸ್ಕೊಂಡು ನೀವು ಅಂದರೆ ದೃಷ್ಟಿ ತೆಗೆದು ಒಂದ್ಸತಿ ಮುತ್ತೈದರೆಲ್ಲ ಬಂದು ಹೋದ್ರು ಅಂತ ಗೊತ್ತಾದಮೇಲೆ ಅಂದರೆ ಕನ್ಫರ್ಮ್ ಮಾಡಿಕೊಂಡು ನೀವು ಏನು ಮಾಡಿ, ಈ ಒಂದು ಕೆಂಪು ನೀರಲ್ಲಿ ತಾಯಿಗೆ ಆರತಿನ ಮಾಡಿ, ನೀವು ಒಂದು ಆರತಿ ನೀರನ್ನ ಆಚೆ ಹಾಕಿ ಆ ಒಂದು ಕೆಂಪು ನೀರನ್ನ ಒಂದು ಸ್ವಲ್ಪ ತಾಯಿ ಹಣೆಗೆ ಹಚ್ಚಿ ನೀವು ತಾಯಿಗೆ ದೃಷ್ಟಿನ ತೆಗೆದು ನಂತರ ನೀವು ಕಳಸವನ್ನು ಕದಲಿಸ್ಬೇಕಾಗತ್ತೆ. ಕಳಸ ಕದಲಿಸಿದ ಮೇಲೆ ನೀವು ಅವತ್ತಿನ ದಿನ ಶುಕ್ರವಾರ ಸಂಜೆನೇ ಎಲ್ಲವನ್ನ ತೆಗಿಬೇಕಾಗಿಲ್ಲ. ಜಸ್ಟು ಒಂದು ಪ್ರಸಾದಗಳನ್ನ ನೀವು ತಗೊಂಡು ಮನೆಯವರೆಲ್ಲ ಸೇವಿಸಿ ನೆಕ್ಸ್ಟ್ ಡೇ ನೀವು ಮಾರ್ನಿಂಗ್ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ಮತ್ತೆ ನೀವು ತೆಗೆದು ಕಳಸದಲ್ಲಿರೋ ನೀರನ್ನು ಮನೆಯಲ್ಲಿರೋರೆಲ್ಲ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಕಳಸದಲ್ಲಿ ಪೂಜೆಯಲ್ಲಿ ಬಳಸಿರುವಂಥ ಪ್ರತಿಯೊಂದು ಹೂವು ಎಲೆ ಎಲ್ಲವನ್ನು ಯಾರು ತುಳಿದಿರೋ ಜಾಗದಕ್ಕೆ ಹಾಕಿ ನೀವು ಒಂದು ಪೂಜೆನ ಸಮಾಪ್ತಿ ಮಾಡ್ಕೊಳ್ಬೋದು. 3 ದಿನ ಇಡಬೇಕು ಅಂತನವರು ಈಗ ಶುಕ್ರವಾರ ಬೆಳಗ್ಗೆ ಇಟ್ಟಿರ್ತೀರ, ಸೊ ಶನಿವಾರಕ್ಕೆ ಒಂದು ದಿನ ಆಗುತ್ತೆ. ನೀವು ಭಾನುವಾರ ಸಂಜೆ ನೀವು ಕಳಸವನ್ನು ಕದಲಿಸಿ ಸೋಮವಾರ ಬೆಳಗ್ಗೆ ಕಳಸವನ್ನು ನೀವು ತೆಗಿಬೇಕಾಗತ್ತೆ. ಇದಿಷ್ಟು ಆಗಸ್ಟ್ 23ನೇ ತಾರೀಕು ಬಂದಿರುವಂಥ ಶುಭ ಮುಹೂರ್ತ ಮತ್ತು ಪೂಜಾ ವಿಧಾನ. ಸೊ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ವಿಧಾನ ಆಲ್ರೆಡಿ ವಿಡಿಯೋಸ್ ಇದೆ, ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.